श्री दानम्मा देवी देवस्थान ट्रस्ट श्री क्षेत्र गुड्डापूर तालुका जत जिल्हा सांगली येथे कर्नाटक सरकारच्या वतीने श्री दानम्मा देवी देवस्थान श्री क्षेत्र गुड्डापूर येथे नव्याने बांधलेल्या कर्नाटक भवन या दासो भवनाचा उद्घाटन समारंभ दिनांक 1 ऑगस्ट 2024 रोजी दुपारी 12 वाजता संपन्न होत आहे। या कार्यक्रमास पूज्य स्वामीजी शिवयोगी डॉक्टर मुरुगराजेंद्र महास्वामीजी मुगळकोट, श्री श्री निप जेडे शांतलिंगेश्वर महास्वामीजी दुधनी, अवधूत श्री विनय गुरुजी बेंगळूर, महादेव शिवाचार्य स्वामीजी बबलेश्वर, गुरुपाद शिवाचार्य स्वामीजी गुड्डापूर, जय सिद्धेश्वर महास्वामीजी सोलापूर दोडगाव हे स्वामीजींच्या सानिध्य आपल्याला लाभणार आहे। तसेच हा कार्यक्रम माननीय विक्रमसिंह सावंत आपले आमदार जत व विजयगौडा पाटील संस्थेचे अध्यक्ष यांच्या अध्यक्षतेखाली हा कार्यक्रम सादर होणार आहे। या कार्यक्रमाचा उद्घाटक म्हणून आम्हाला श्री सिद्धरामय्या मुख्यमंत्री कर्नाटक राज्य, श्री DK शिवकुमार उपमुख्यमंत्री कर्नाटक राज्य, माननीय रामलिंग रेड्डी हे मजुराई खात्याचे मंत्री आहेत, त्यांच्या अंडर हा इमारत येतो आहे हे मंत्री महोदय, तसेच श्री येडियुरप्पा माजी मुख्यमंत्री कर्नाटक राज्य ह्या जे कर्नाटक भवनचं पूर्वी 10 ते 15 वर्षापूर्वी आम्ही त्या तत्कालीन सर्व संचालकांना मिळून येडियुरप्पा सरकार असताना आम्ही त्यांना एक निवेदन दिलं होतं। त्यावेळी शशिकांत जोल्ले मॅडम त्या ह्या खात्याचे मंत्री होते, त्यांच्या प्रेरणाने येडियुरप्पा असताना त्याचा आपल्याला 11 कोटी रुपये मंजुरी झाले होते। त्याचं कार्य 2-3 वर्ष चालले। अशा कार्यक्रम ऑगस्ट 1 ऑगस्ट रोजी संपन्न होत आहे। त्याकरिता महाराष्ट्र, कर्नाटक, आंध्र प्रदेश येथील भक्तजन येणारच आहेत। त्यातील काही प्रमुख आपल्या महाराष्ट्र राज्यातून सुरेशभाऊ काडे मंत्री, पालकमंत्री, विशाल पाटील खासदार, माजी खासदार संजय काका पाटील व शेजारी अथणी, विजापूर, बेळगाव या जिल्ह्यातल्या सर्व आमदार, खासदार, माजी आमदार उपस्थित राहणार आहेत आणि या कार्यक्रमाचं भव्य दिव्य सानिध्यात कार्यक्रम सादर होणार आहे। आणि यामध्ये आमच्या अध्यक्षांनी सविस्तर माहिती आपल्याला ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿರ್ತಕ್ಕಂಥ ದೇವಿಯ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಳ ಒಂದು ಭವ್ಯವಾದ ಒಂದು ಕಟ್ಟಡ ಉದ್ಘಾಟನಾ ಸಮಾರಂಭ ಕರ್ನಾಟಕ ಭವನ ಅಂತಕ್ಕಂಥದ್ದು ವಿಶೇಷವಾಗಿ 1952ನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡಂಥ 72 ವರ್ಷಗಳಾಗಿ ಇತಿಹಾಸದಲ್ಲಿ ಶಂಕರಣ್ಣ ಗಾಡ್ವೆ ಮತ್ತು ಹುಚ್ಚಪ್ಪ ಪೂಜಾರಿ ಇವ್ರನ್ನ ಇವತ್ತು ನಾವೆಲ್ಲ ನಮ್ಮ ಹೃದಯದಲ್ಲಿ ಅಳವಡಿಸ್ಕೋಬೇಕಾಗ್ತದೆ। 72 ವರ್ಷ ಇವತ್ತು ಸ್ಥಾಪನೆ ಆದ ನಂತರ ವಿಶೇಷವಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ 90% ಇವತ್ತು ಭಕ್ತರು ಕರ್ನಾಟಕದಿಂದ ಬರ್ತಕ್ಕಂಥದ್ದು। ಆದರೆ ಇವತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು PS ಯಡಿಯೂರಪ್ಪ ಅವರು ಸರ್ಕಾರ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ವಿಶೇಷವಾಗಿ ಆ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಅವರು ಮಂತ್ರಿ ಕೂಡ ಇದ್ದರು। ಏನೋ ಒಂದು ಬೇಡಿಕೆಯನ್ನು ಇಟ್ಕೊಂಡಾಗ ಒಂದು ಕರ್ನಾಟಕ ಭವನ ಒಂದು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಭವ್ಯವಾದ ಒಂದು ಕಟ್ಟಡವನ್ನು ಕರ್ನಾಟಕ ಭವನ ಅಂತಕ್ಕಂಥ ಒಂದು ನಿರ್ಮಾಣ ಆಗಿದೆ। ಇದನ್ನು ಉದ್ಘಾಟನೆ ಸಮಾರಂಭ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವು ಗುಡ್ಡಾಪುರದ ಆನಂತಾಯಿ ವರದಾನಿ ಅಂದರೆ ಯಾರು ಭಕ್ತಿಪೂರ್ವಕವಾಗಿ ಆ ತಾಯಿ ಹತ್ರ ನಾವು ನಮ್ಮ ಹೃದಯದಿಂದ ನಾವು ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡಾಗ
ಇಡೀ ರಾಜ್ಯದಲ್ಲಿ ಆ ತಾಯಿ ಆಶೀರ್ವಾದದಿಂದ ನಾವು ಬೆಳೆದು ಬಂದ ದಾರಿ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಉಪಾಧ್ಯಕ್ಷರಂಥ ಬೊಬ್ಬಿಯವರು, ಚಂದ್ರಶೇಖರ್ ಬೊಬ್ಬಿಯವರು ಹೇಳಿದರು, ಇವತ್ತು ದುದ್ನಿಯ ಪರಮಪೂಜ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು, ವಿಶೇಷವಾಗಿ ನಿರೂಪುರ ಮಠದ ಜಿಡಗ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳು, ವಿಶೇಷವಾಗಿ ಅವಧೂತ ಶ್ರೀಗಳು ವಿನಯ ಗುರುಜಿ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ನಾಳೆ 1ನೇ ತಾರೀಕಿಗೆ ಬರುವ ಸಂದರ್ಭದಲ್ಲಿ ನಮಗೆ ಭಾಳ ಒಂದು ಸಂತೋಷ ತಂದದ್ದು ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಆಮೇಲೆ ರಾಮಲಿಂಗಾರೆಡ್ಡಿಯವರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮತ್ತು ಪ್ರೋಟೋಕಾಲ್ ಪ್ರಕಾರ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು, ಸಂಸದರು, MLC ಅವರು, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಟ್ರಸ್ಟ್ನ ವತಿಯಿಂದ ನಾವು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಂಸದರು, ಶಾಸಕರಿಗೆ, ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರಿಗೂ ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ, ನಾನು ಈ ಭಾಗದ ಶಾಸಕರಿಗೆ ನಾನು ಒಂದು ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಗುಡ್ಡಾಪುರ ದಾನಂತಾಯಿ ದೇವಸ್ಥಾನಕ್ಕೆ ಮಹಾರಾಷ್ಟ್ರ ಸರ್ಕಾರದಿಂದ ಇನ್ನೂ ಅನುದಾನ ಏನೂ ಹೊಂದಿಲ್ಲ. ಇದು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಮಹಾರಾಷ್ಟ್ರದಲ್ಲಿ ತಾಯಿ ಸ್ಥಾಪನೆ ಆದ ನಂತರ ಇತಿಹಾಸದಲ್ಲಿ ಏನೋ ಒಂದು ಹಿಂದೆ ಒಂದು 1 ಕೋಟಿ 25 ಲಕ್ಷ ರೂಪಾಯಿ ಒಂದೇನೋ ವಾಟರ್ ಟ್ಯಾಂಕ್ ಮಾಡಿದ್ದು ಊರಿಗೆ, ದೇವಸ್ಥಾನಕ್ಕಲ್ಲ. ಆದರೆ ಇವತ್ತು ಕರ್ನಾಟಕ ಸರ್ಕಾರದಿಂದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಆಗಲಿ, ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪರಾಗಲಿ, ಬಸವರಾಜ ಬೊಮ್ಮೆಯವರಾಗಲಿ, ಶಶಿಕಲಾ ಜೊಲ್ಲೆ ಅವರು ಕೂಡ ಭಾಳ ಈ ಗುಡ್ಡಾಪುರದ ಆನಂತಾಯಿ ದೇವಸ್ಥಾನಕ್ಕೆ ಇವತ್ತು ಅನುದಾನ ತರ್ತಕ್ಕಂಥ ಏನೋ ಅವರು ಹೃದಯದಲ್ಲಿ ಬಂದು ಇವತ್ತು ಭಕ್ತರಿಗೆ ಒಂದು ಒಳ್ಳೆಯದು ಆಗಬೇಕು, ದಾಸೋಹವನ್ನು ಹಿಡಿಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಂದು ನಿರ್ಮಾಣ ಆಗಿದೆ. ಮಹಾರಾಷ್ಟ್ರದ ಕೊಡುಗೆ ಏನು? ನಿಮ್ಮ ಎಲ್ಲ ಮಾಧ್ಯಮದವರ ಮುಂದೆ ನಾನು ಕೇಳಿಕ್ಕೆ ನಾನು ಬಯಸ್ತೇನೆ. ಮಹಾರಾಷ್ಟ್ರದ ಕೊಡುಗೆ ದಾನಂತಾಯಿಗೆ ಏನಿದೆ? ಇದು ಬಹಳ ಒಂದು ತಾವೆಲ್ಲ ವಿಚಾರ ಮಾಡ್ತಕ್ಕಂಥದ್ದು. ಇಂಥ ಒಂದು ಭವ್ಯವಾದೊಂದು ಕಟ್ಟಡ ಇಲ್ಲಿ ನಿರ್ಮಾಣ ಆಗಬೇಕು. ಶಾಸಕರು, ಸಂಸದರು, ಒಂದು ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಇಲ್ಲಿ ತಿರುಗಾಡಲಿಕ್ಕೆ ಒಂದು ರೋಡ್ ಇಲ್ಲ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಸಂಸದರು, ಶಾಸಕರು ಇಲ್ಲಿ ಏನು ಮಾಡಕತ್ತಾರ ನನಗೆ ಗೊತ್ತಿಲ್ಲ. ಇವತ್ತಿನ ನಾನು ಇಲ್ಲಿ ಅಧ್ಯಕ್ಷ ಆಗಬೇಕು ಮಹಾರಾಷ್ಟ್ರದಲ್ಲಿ ಅಂತೇಳಿ ನಾನು ಬಂದವಲ್ಲ. ಏನೋ ತಾಯಿ ಕರೆಸ್ಕೊಂಡು ಒಂದೇನೋ ಒಂದು ಸಮಸ್ಯೆಗೆ ಬಂದು ನಾವು ನಮ್ಮ ಪರಮ ಪೂಜ್ಯರ ಶ್ರೀಗಳ ಒಂದು ಆಶೀರ್ವಾದದಿಂದ ಇಲ್ಲಿ ನೀವು ಟ್ರಸ್ಟಿಯವರು ಎಲ್ಲ ಆಗಿ ಒಂದು ಇಲ್ಲಿ ಗುಡಿ ಕಟ್ಟಬೇಕು. ಈ ಗುಡಿ ಕಟ್ಟಿ ಕಳಸ ಇಡಬೇಕು ಅಂತಂದರೆ 50 ರಿಂದ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಮಹಾರಾಷ್ಟ್ರದ ಸಂಸದರು, ನಮ್ಮದೇ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ ಮಹಾರಾಷ್ಟ್ರದಲ್ಲಿ. ಇಲ್ಲಿ ಶಾಸಕರಿಗೆ ಒಂದು ಜವಾಬ್ದಾರಿ ಇರ್ತದೆ, ಇಲ್ಲಿ ಸಂಸದರಿಗೆ ಒಂದು ಜವಾಬ್ದಾರಿ ಇರ್ತದೆ. ಅವರು ಆ ಜವಾಬ್ದಾರಿ ತಗೊಂಡು ಮಾಡಬೇಕು. ಇವತ್ತು ನಮ್ಮ ಕರ್ನಾಟಕದಿಂದ ಶ್ರೀಶೈಲ, ತುಳಜಾಪುರ, ಸೌದತ್ತಿ, ಎಲ್ಲೆಲ್ಲಿ ಇವತ್ತು ಪಂಡ್ರಾಪುರ, ಎಲ್ಲ ಕಡೆ ನಮ್ಮ ಕರ್ನಾಟಕದಿಂದ 10 ಕೋಟಿ, 15 ಕೋಟಿ, 20 ಕೋಟಿ, 25 ಕೋಟಿ ಅನುದಾನ ಕೊಡ್ತಾರೆ. ಮಹಾರಾಷ್ಟ್ರದವ್ರದ್ದು ಇಲ್ಲಿ ಏನೂ ಕೊಡುಗೆ ಇಲ್ಲ. ಮಹಾರಾಷ್ಟ್ರದವರು ಇಲ್ಲಿ ಇರ್ತಕ್ಕಂಥ ಸಂಸದರಿಗೆ, ಶಾಸಕರಿಗೆ ಒಂದು ವಿನಂತಿ ನಾನು ಮಾಡ್ಕೋತೀನಿ. ಯಾಕಂದರೆ ಇವತ್ತು ಸರ್ಕಾರ ಯಾವುದೇ ಇರಲಿ, ಇಲ್ಲಿ ಪಕ್ಷಾತೀತವಾಗಿ ನಾವು ಕೂಡ ಈ ದೇವಸ್ಥಾನದಲ್ಲಿ ರಾಜಕಾರಣ ಮಾಡೋದಿಲ್ಲ ಅಂಥೇಳಿ ನಾವು ಪ್ರಮಾಣ ಮಾಡಿದ್ದೀವಿ. ನಾವೆಲ್ಲರೂ ಕೂಡಿ ತಾಯಿ ಭಕ್ತರಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು, ಇದು ಉದ್ಘಾಟನೆ ಆಗಬೇಕು. ಒಂದು 50 ರಿಂದ 60 ಕೋಟಿ ಭಕ್ತರು
ಹಿಂದೆ ಏನಾಯ್ತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಂಗಿಲ್ಲ. ಆದರೆ ಒಂದು ಭವ್ಯವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಸಚಿವರು, ಶಾಸಕರು, ಸಂಸದರು, ಗ್ರಾಮ ಪಂಚಾಯತಿ ಎಲ್ಲರೂ ಕೂಡಿ ಇದನ್ನು ಒಂದು ಒಳ್ಳೆಯ ರೀತಿಯಿಂದ ಒಂದು ಸಹಕಾರ ಕೊಡಬೇಕಂತ ಹೇಳಿ, ಇದು ನಾವೆಲ್ಲ ಮಾಡಿದ್ರೆ ಒಂದು ತೀರ್ಥಕ್ಷೇತ್ರ ಅಂತ ಹೇಳಿದರೆ ಅದರ ತಾಯಿ 100ಕ್ಕೆ 100ರಷ್ಟು ಒಂದು ಆಶೀರ್ವಾದವನ್ನು ಮಾಡ್ತಾಳೆ ಅಂತೇಳಿ ಒಂದು ನಮ್ಮ ಆತ್ಮವಿಶ್ವಾಸ ಇದೆ. Press the bell icon on the video and never miss another update.